ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ತುಮರಿ ಅರಣ್ಯಾಧಿಕಾರಿಗಳಿಂದ ಮಂಜುನಾಥ್ ಮೇಲಿನ ಹಲ್ಲೆ ಪ್ರಕರಣ. ಆಸ್ಪತ್ರೆಗೆ ಭೇಟಿ ನೀಡಿ ಮಂಜುನಾಥ್ ಆರೋಗ್ಯ ವಿಚಾರಿಸಿದ ಶಾಸಕ ಬೇಳೂರು. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರಿಗೆ ಸೂಚನೆ. ಮಂಜುನಾಥ್ ಮೇಲಿನ ಹಲ್ಲೆ ವಿರುದ್ಧ ಶಾಸಕರು ತೀವ್ರ ಆಕ್ರೋಶ. ಮಳೆಹಾನಿ ಪ್ರದೇಶಕ್ಕೆ ಶಾಸಕರ ಭೇಟಿ, ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಬೇಳೂರು. ಜೂನ್ 22ರಂದು ಶಂಕರಮಠದಲ್ಲಿ ಯೋಗ ದಿನಾಚರಣೆ ಮತ್ತು ಯೋಗ ಗುರುಗಳಿಗೆ ಅಭಿನಂದನೆ. ಈಗ ಸುದ್ದಿಯ ವಿವರ. ಯಾವುದೇ ಇಲಾಖೆಯವರು ರೈತರ ಮೇಲೆ ಹಲ್ಲೆ ಮಾಡಿದರೆ ಸಹಿಸಿಕೊಂಡಿರುವುದಿಲ್ಲ. ರೈತರ ಮೇಲೆ ಹಲ್ಲೆ ಮಾಡಿದ ಅಧಿಕಾರಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಎಚ್ಚರಿಕೆ ನೀಡಿದ್ದಾರೆ. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಅರಣ್ಯ ಇಲಾಖೆ ನಡೆಸಿದ ದೌರ್ಜನ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ಮಂಜುನಾಥ್ ಆರೋಗ್ಯ ವಿಚಾರಿಸಿ ಪ್ರವಾಸಿ ಮಂದಿರದಲ್ಲಿ ಅರಣ್ಯ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ, ಪ್ರಮುಖರಾದ ಗಣಪತಿ ಮಂಡಗಳಲ್ಲಿ ಮಧುಮಾಲತಿ, ಸೋಮಶೇಖರ್ ಲಾವಿಗೆರೆ, ಜಿಟಿ ಸತ್ಯನಾರಾಯಣ್ ಇನ್ನಿತರರು ಹಾಜರಿದ್ದರು. ಆ ಥರ ಎಲ್ಲೂ ತಾಲೂಕಲ್ಲಿ ನಾವು ಕೊಟ್ಟಿಲ್ಲ. ಇದು ಆಕಸ್ಮಿಕ ಆಗಿದೆ. ಅವರು ಕಂಪ್ಲೇಂಟು ಮಾಡಬೇಕಾಯ್ತು, ಮುಂಚೆ ಮಾಡಬೇಕಾಯ್ತು, ಎಲ್ಲ ನಮ್ಮ ಗಮನಕ್ಕೆ ತರಬೇಕಾಯ್ತು. ಇವರು 15 ದಿವಸದ ನಂತರ ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಗೊತ್ತಾಗಿದ್ದು. ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ ಪಿ ಎಗಳೆಲ್ಲ ಹೇಳಿದ್ರಂತೆ, ನೀವು ಕಂಪ್ಲೇಂಟ್ ಮಾಡಿ, ಇಲ್ಲಾಂದರೆ ಏನಾದ್ರು ಮಾಡೋಣ ಅಂತ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತಗೊಳ್ಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ, ಇವರು ಕೋಟಿ ಆಗಿದ್ದಾರೆ ಅವ್ರ ಮೇಲೆ. ಈಗ ಇದು ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ, ಏನು ಹೊಡೆತ ಬಿದ್ದಿದೆ, ಸಿವಿಯರ್ ಏನಿದೆ ಅದ್ರ ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಮಾರಣಾಂತಿಕ ಹಲ್ಲೆ ಆದರೆ 307 ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಿ ಅವಕಾಶ ಇದೆ. ಅದನ್ನು ಅವರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಡಾಕ್ಟ್ರು ರಿಪೋರ್ಟ್ ತಗೊಂಡು ನಾನು ಇದು ಮಾಡೋದು ವ್ಯವಸ್ಥೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದರಿಂದ ಈ ಥರ ತಪ್ಪು, ಈ ಥರ ಯಾವುದೇ ಅಧಿಕಾರಿಗಳಿಗೆ ಹೊಡಿಲಿಕ್ಕೆ ಅವಕಾಶ ಇಲ್ಲ. ಆ ಥರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ. ನಾವು ಈ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀವಿ. ಯಾವುದೇ ರಾಜಿ ಮಾಡುವಂಥ ಪ್ರಶ್ನೆ ಏನಿಲ್ಲ. ಯಾಕಂದರೆ ಯಾವುದೇ ನಾವು ಇವತ್ತು ಅರಣ್ಯ ಅಧಿಕಾರಿಗಳ ಹೊತ್ತು ಮೀಟಿಂಗಲ್ಲಿ KDPಲಿ ಹೇಳಿದ್ದೀನಿ, ಹೊಡೆಯ ಹಕ್ಕು ನಿಮಗಿಲ್ಲ, ಏನಾದ್ರು ಇದ್ದರೆ ನೀವು ಕೇಸ್ ಮಾಡಿ ಅವರಿಗೆ ಕೇಸ್ ಮಾಡಿ ಒಳ ಹಾಕ್ಲಿಕ್ಕೆ ನಿಮಗೆ ಅವಕಾಶ ಇದೆ, ಮಾಡ್ಬೋದು, ಹೊಡಿಬಾರ್ದು ಅಂತಲೂ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತು ಅರಣ್ಯ ಅಧಿಕಾರಿಗೆ ಮತ್ತೆ ಎಚ್ಚರಿಕೆ ಕೊಡ್ತದೆ, ಯಾವುದಾದ್ರು ರೈತರಿಗೆ ಇನ್ಮೇಲೆ ಕೈ ಮಾಡಿದರೆ ಆ ಅಧಿಕಾರಿಗಳಿಗೆ ನಾನು ಸಸ್ಪೆಂಡ್ ಮಾಡ್ತೀನಿ. ಇವ್ರ ಮೇಲೂ ಕ್ರಮ ತಗೊಳ್ಳೋಕ್ಕೆ ಆಗುತ್ತೆ. ಅಲ್ಲ, ಇವತ್ತು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ, ಇವತ್ತು ಅವರು DFO ಬರ್ತಾರೆ, ಅದ್ರ ಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇಲ್ಲಾಂದ್ರೆ ಅವರು ಬೇರೆ ಕಡೆ ಎತ್ತಂಗಿಲ್ಲ. ಸರ್, ಲೇಟಾಗಿ ದೂರು ಕೊಡ್ಲಿಕ್ಕೆ ಏನು ಕಾರಣ ಸರ್? ಗೊತ್ತಿಲ್ಲ. ಅವರು ಏನೋ ಅವನು ಹೆದರ್ಸಿದ್ರು, ಅದು ಮಾಡಿದ್ರು, ನಂಗೆ ಬರೋಕ್ಕಾಗಲಿಲ್ಲ ಅಂತ ಅಂತಾರೆ. ಅದೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಅವೆಲ್ಲ ತಪ್ಪು. ಈ ಕಾಲದಲ್ಲಿ ಹೆದರ್ಸಿದ್ರು, ಅದು ಮಾಡಿದ್ರು ಅನ್ನೋದು ತಪ್ಪಾಗುತ್ತೆ. ಇವನು ಬಂದು ಕಂಪ್ಲೇಂಟ್ ಮಾಡಿದರೆ, ಅವತ್ತು ನಮ್ಮ ಜೊತೆ ಹೇಳಿದರೆ ನಾನೇ ಆ ರಿಪೋರ್ಟ್ ತಗೊಂಡ್ಬಿಟ್ಟು ಅವ್ರ ಮೇಲೆ ಸಸ್ಪೆಂಡ್ ಮಾಡಿ ವಜಾ ಮಾಡ್ಬೋದಿತ್ತು ಅವ್ರನ್ನೆಲ್ಲರಿಗೂ. ಹೌದಾ? ಈಗ ಅವ್ನು ತಪ್ಪಾಗಿದೆ, ನಮ್ದೇನಿಲ್ಲ. ನಮ್ಮ ಹತ್ರ ಗಮನಕ್ಕೆ ಬರದೆ ನಾವು ಹೇಗೆ ಇದು ಮಾಡಬೇಕಲ್ವಾ? ನಾನೇನು ದೇವ್ರ? ಎಲ್ಲರೂ ಗಲಾಟೆ ಆಗಿದೆ, ಹಿಂಗಾಗಿದೆ ಅದು ನೋಡಿದ್ರೆ ಗೊತ್ತಾಗಕ್ಕೆ ಆ ಥರ ಇಲ್ಲಲ್ಲ. ನಮ್ಮ ಗಮನಕ್ಕೆ ತಂದರೆ ತಾಲೂಕು ಆಡಳಿತಕ್ಕೆ ನಮಗೆ ಗಮನಕ್ಕೆ ತಂದಾಗ ಖಂಡಿತ ನಾವು ಕ್ರಮ ತಗೊಳ್ತೀವಿ. ತರಲಿಲ್ಲ ಅವರು. ಅದರಿಂದ ಇವತ್ತು ಆಗಿದೆ. ನಾನು ಬಂದು ನೋಡಿ, ಇವತ್ತು ಬೆಳಗ್ಗೆ ಬಂದೆ, ನಾನು ಲಂಡನ್ಗೆ ಹೋಗಿದ್ದೆ, ಬೆಳಗ್ಗೆ ಬಂದೆ, ನಿನ್ನೆ ಬಂದವರು ಸೀದಾ ಅವರು ಫಸ್ಟ್ ಭೇಟಿ ಅವ್ರನ್ನೇ ಮಾಡ್ತಾ ಇದ್ದೆ ನಾನು. ಅವರು ನಮ್ಗೆ ಬೇಕಾದ ಹುಡುಗರೇ ಅವರು. ಹಾಗಾಗಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಸಾಗರ ತಾಲೂಕಲ್ಲಿ ನೋಡಿದ್ದೀವಿ. ಎಲ್ಲ ಒಂದು ಆಕಸ್ಮಿಕ ಘಟನೆ ಆದಂಥ ಸಂದರ್ಭದಲ್ಲಿ ಈ ಥರ ಆಗ್ತವೋ ಗಮನ ತರಬೇಕು. ತಂದಾಗ ಮುಂದಿನ ಕ್ರಮ ತಗೊಳ್ಳೋಕೆ ನಾನು ಇದ್ದೀನಿ. ರಾಜಕೀಯಗೊಳಿಸೋಕೆ ಏನಾದ್ರು ಪ್ರಯತ್ನಗಳು ನಡೀತಾ ಇದೆ? ಮಾಡ್ತಾರೆ. ಇವೆಲ್ಲ ರಾಜಕೀಯವಾಗಿ ವಿರೋಧ ಪಕ್ಷ ಇರೋದಕ್ಕೆ ಅವರಿಗೆ ಏನಾದ್ರು ಇದೇ ಸಿಕ್ಕಿದ್ರೆ ಸಾಕು ಅಂತ ಮಾಡ್ತಾರೆ. ಯಾಕಂದ್ರೆ ಇವ್ರ ಕಾಲದಲ್ಲಿ ನಡೆದೇ ಇರ್ತಾರ. ಇವ್ರ ಕಾಲದಲ್ಲಿ 8 ಜನರು ಫಾರೆಸ್ಟ್ನವರು ಇದರಲ್ಲಿ ಊರುಗಳನ್ನ ಎಷ್ಟು ಜನ ಜೈಲಿಗೆ ಕಳಿಸಿದ್ರು. ಇವರೆಲ್ಲ ಭಾಳ ಕಳಿಸಿದ್ದಾರೆ. ಹಂಗಂತೇಳಿ ಇವ್ರು ಏನು ಸಾಧ್ಯನ? ಅವ್ರೇನು ಸಾಧ್ಯ ಇರಲಿಲ್ಲ. ಅವ್ರ ಸರ್ಕಾರ ಇದ್ದಾಗೂ ಮಾಡಿದ್ದಾರೆ. ಘಟನೆಗಳು ನಮ್ ಗಮನಕ್ಕೆ ಬರ್ಬೇಕಲ್ಲ. ಗಮನಕ್ಕೆ ಬರ್ದೆ ನಾನು ಏನು ಮಾಡಕ್ ಬರಲ್ಲ. ಸರ್, ಗನ್ ಪಾಯಿಂಟ್ ಅಲ್ಲಿ ತೋರಿಸಿದ್ರ ಅಂತಾರೆ ಪೊಲೀಸ್, ನಮಗೆ ಗನ್ನೇ ಕೊಟ್ಟಿಲ್ಲ ಅಂತ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಸರ್, ಏನು ಗೊತ್ತಿಲ್ಲ, ಇವ್ರು ಹೇಳ್ತಾರೆ. ಇದಕ್ಕೆ ಕೋರ್ಟ್ ಅಲ್ಲಿ ಏನಂತಾರೆ ಅವರು ಜಡ್ಜಿಗಳು ತೀರ್ಮಾನ ಮಾಡಬೇಕು. ಆಮೇಲೆ ಈ ಮನುಷ್ಯ ಫಸ್ಟ್ ಹೋದಾಗ ನಮ್ಗೆ ಹೊಡೆದಾರನ್ನು ಕೇಳಿದ್ರೆ ಹೊಡೆದಿಲ್ಲ ಅಂತ ಹೇಳ್ಯಾರೆ. ಇವೆಲ್ಲ ನಾವು ಹೆಂಗೆ ಹೇಳಕ್ಕಾಗುತ್ತೆ? ಒಂದೊಂದು ಸರಿ ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ. ಯಾರ್ಯಾರು ಇದ್ದಾರೆ ಅದಕ್ಕೆ ರಿಪೋರ್ಟ್ ತಗೊಂತಾರೆ. ಅವ್ನು ಕೊಲೆ ಆಗಿದ್ದಾನೋ, ಅಥವಾ ಅವ್ನು ಹಾರ್ಟ್ ಅಟ್ಯಾಕ್ ಆಗಿದ್ದಾನೋ, ಅಥವಾ ಅವನಿಗೆ ಏನೋ ಲಿವರ್ ಬ್ಲಾಸ್ಟ್ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟ ಮೇಲೆ ಯಾರು ಗೊತ್ತಾಗುತ್ತೆ. ಕೊಲೆ ಅಂತ ಹೇಳಿದ್ರೆ ಆ ಕೊಲೆ ಕೇಸ್ ಮಾಡಿದ್ರೆ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ಇದರಲ್ಲಿ ಏನಿದೆ, ರಾಜಿ ಏನಿದೆ? ಅದಕ್ಕೆ ಇವತ್ತು ಆಫೀಸರ್ ಎಲ್ಲ ಜಾಡಿಸಿದ್ದೀರಿ. ನೀವು ಈ ಥರದ ಘಟನೆಗಳು ನನ್ನ ಗಮನಕ್ಕೆ ತರಬಾರ್ದು. ಇಲ್ಲಿ ಕಾಂಗ್ರೆಸ್ BJP ಅಂತ ಯಾವ ನನ್ನ ಮಗನ ಕೊಲೆ ಕೇಸಲ್ಲಿ ನೋಡೋ ಪ್ರಶ್ನೆ ಇಲ್ಲ. ಎಲ್ಲರನ್ನೂ ಮತ್ತೆ ಒಳ ಹಾಕಿರಿ ಅಂತಲೇ ಹೇಳಿದ್ದೀನಿ. ಅದಕ್ಕೆ ಇವತ್ತು ಸಿಟಿಯ ಎಲ್ಲ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗೂ ಇವತ್ತು ಅವ್ರು ಗಾಚಾರ ಬಿಡಿಸಿದ್ದೀನಿ, ನೋಟಿಸ್ ಕೊಡ್ಬೇಕಂತ ಹೇಳಿದ್ದೀನಿ. ಅವ್ರು ಯಾರ್ಯಾರು ಇವತ್ತು ಕೊಲೆ ಕೇಸಲ್ಲಿ ಇದು ಮಾಡೋದು ಸರಿಯಾಗಿ ಮಾಡಿಲ್ಲ,
ಅವ್ನು ನಾಗರಾಜ ಸಬ್ ಇನ್ಸ್ಪೆಕ್ಟ್ರು ಮತ್ತು ಮತ್ತೆ ಇವನಿಗೆ ಇನ್ಸ್ಪೆಕ್ಟ್ರಿಗೂ ನೋಟಿಸ್ ಕೊಡೋಕೆ ಹೇಳಿದ್ದೀನಿ. ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ಹೇಳಿದ್ದೀನಿ. ನಾನು IG ಮತ್ತು SP ಗೆ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲಿ ಕಾನೂನು ಸುವ್ಯವಸ್ಥೆ ಇದಾಗುವಂಥ ಪ್ರಶ್ನೆ ಇಲ್ಲ. ಯಾವುದೋ ಒಂದು ಕೊಲೆ, ಯಾವುದೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಯಾರು ಶಾಮೀಲಾಗಿರ್ತಾರೆ ನಾವು ಮಾಡ್ತೀವಿ. ಅವ್ರ ಹೆಂಡತಿ ಕೊಟ್ಟಿದ್ದೇ ಲೇಟು, ಆ ಅಮ್ಮ ಬೇಗ ಕೊಟ್ಟಿದ್ರೆ ಯಾರನ್ನಂತ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದು. ಕೊಡ್ಬೇಕೋ ಬೇಡ ಅಂತ ಆಮೇಲೆ ಕೊಟ್ಟಿರೋದು. ಈಗ ಕೊಟ್ಟಿದ್ದಾರೆ, ಅದದು ಡಾಕ್ಟ್ರು ಹೇಳ್ಬೇಕಾ ಇದು ಮರ್ಡ್ರು ಅಥವಾ ಸಹಜ ಕೊಲೆ ಅನ್ನೋದು ಡಾಕ್ಟ್ರು ಹೇಳ್ತಾರೆ, ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ನಾವು ಯಾರು ಬಿದ್ದೆ ಅವ್ರು ಯಾರು ಬಿಡೋಲ್ಲ. ಮರ್ಡ್ರೇ ಆದರೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ ಅಷ್ಟು ನಾವು ಅದ್ರ ಅವರೆಲ್ಲ ಇರಕ್ಕೆ ಇವೆರಡು ಇನ್ಸಿಡೆಂಟ್ ಬಗ್ಗೆ ಇಲ್ಲ. ಈಗ ಒಂದು ನಮ್ಮ ಅರಣ್ಯ ಇಲಾಖೆ ಹಲ್ಲೆ ಅಂತ ಹೇಳಿ ಅವರು ಭಾಳ ದಿವಸ ಕೊಟ್ಟ ಮೇಲೆ ಅವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಅವತ್ತು ಅವರು ಕೋರ್ಟಲ್ಲಿ ಹೇಳಿದ್ದಾರೆ ನನಗೆ ಯಾವುದು ಹಲ್ಲೆ ಮಾಡಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಆನಂತರ ಮತ್ತೆ ಈಗ 15 ದಿವಸ ಬಿಟ್ಟು ಈಗ ಬಂದಿದ್ದಾರೆ, ನನ್ನ ಗಮನಕ್ಕೂ ಸರಿಯಾಗಿ ತರಲಿಲ್ಲ. ಈಗ ಬಂದು ಹಲ್ಲೆ ಮಾಡಿದ್ದಾರೆ ನಮಗೆ ಅಂತ ಹೇಳಿದ್ದಾರೆ. ಈಗ ಡಾಕ್ಟರ್ ರಿಪೋರ್ಟ್ ತಗೊಂಡು ನಾವು ಮತ್ತೆ ಕೋರ್ಟಿಗೆ ಕಳಿಸ್ಬೇಕಾಗಿದೆ. ಆಮೇಲೆ ಅವರು ಏನು ತಾನು ಶಿಕಾರಿಗೆ ಹೋಗಿದ್ನ ಗನ್ನೆಲ್ಲ ಇಟ್ಕೊಂಡು ಕೇಸ್ ಮಾಡಿದ್ದಾರೆ. ಅವ್ರದ್ದು ಏನು ರಿಪೋರ್ಟ್ ತಗೊಂಡಿದ್ದಾರೆ, ಅದ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅವ್ರು ಹೇಳೋದು ಇಲ್ಲ ನಾವು ಶಿಕಾರಿಗೆ ಹೋಗಿದ್ದು ಗನ್ ತಗೊಂಡು ಕೇಸ್ ಮಾಡಿದ್ದಕ್ಕೆ ಇದಕ್ಕೆ ಈ ಥರ ಅವ್ರು ನಾಟಕ ಮಾಡ್ತಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಆದರೆ ನಾನು DSP ಅವರಿಗೆ ಹೇಳ್ಬಿಟ್ಟಿದ್ದೀನಿ, ಇದರಲ್ಲಿ ಯಾರು ಹೊಡೆದಿದ್ದಾರೆ ಅವ್ರ ಮೇಲೆ ಪ್ರತಿಷ್ಠಾಪನೆ ಆಗಬೇಕು, 307 ಕೇಸ್ ಹಾಕಬೇಕು, ಅವ್ರ ಮೇಲೆ ಕೇಸ್ ಆಗಬೇಕು ಅಂತಲೂ ಹೇಳಿದ್ದೀನಿ. ಅವ್ರು ಅರೆಸ್ಟ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ತಗೋಬೇಕು, ಅದೆಲ್ಲ ನಾನು ಆದೇಶ ತಗೊಳ್ತೇನೆ ಅಂತಲೂ ಹೇಳಿದ್ದೀನಿ. ಇಷ್ಟು ಹೇಳಿದ್ದೀನಿ. ಆನಂತರ ಅವ್ರ ಹೊಡೆದವ್ರನ್ನ ನಾಳೆ ಕರೆಸಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೇನೆ, ಬಿಡೋದಿಲ್ಲ. ಅವ್ರನ್ನೂ ಮುಂದೆ ಇಲ್ಲಿಂದ ಚೇಂಜ್ ಮಾಡಿ ಬೇರೆ ಕಡೆ ಹಾಕ್ಲಿಕ್ಕೆ ಅವ್ರ ವ್ಯವಸ್ಥೆ ಮಾಡ್ತೇನೆ. ಅದನ್ನು ಮಾಡಬೇಕು. ನಮ್ಮ ತಾಲೂಕಿಂದ ಬೇರೆ ಕಡೆ ಗಡೀಪಾರು ಮಾಡುವಂಥ ವ್ಯವಸ್ಥೆನ ನಾವು ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಇದೆಲ್ಲ ಸ್ವಲ್ಪ ಆ ಮನುಷ್ಯಂದು ತಪ್ಪಿದೆ. ಈಗ ಅವರು ಯಾವುದು ಘಟನೆ ಆದರೆ ನಮ್ಮ ಹತ್ರ ಬಂದು ಈ ಥರ ಆಗಿದೆ ಅಂದರೆ 3 ಜನರು ಸಸ್ಪೆಂಡ್ ಮಾಡ್ಬೋದು. ನಾನೇ ಸಸ್ಪೆಂಡ್ ಮಾಡಿ ಸರ್ ಹೊಡೆಯೋಕ್ಕೆ ಅವ್ರಿಗೆ ಹಕ್ಕಿಲ್ಲ. ನಿಮ್ಮ ಕಾನೂನಲ್ಲಿ ಏನಿದೆ ಕೇಸ್ ಮಾಡ್ಕೊಂಡು ನೀವು ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಹೊಡೆಯೋ ಹಕ್ಕು ನಿಮಗಿಲ್ಲ. ರೈತರ ಮೇಲೆ ಯಾವುದೇ ರೈತರ ಮೇಲೆ ಹೊಡೆಯುವಂಥ ಹಕ್ಕಿಲ್ಲ ಅಂತ ಹೇಳಿದ್ದೀನಿ. ಅದರಿಂದ ಈ ಸಮಸ್ಯೆ ಇದೆ. ಇದು ಅವರು ಅವತ್ತು ಕೋರ್ಟಲ್ಲಿ ನನಗೆ ಹೊಡೆದಿಲ್ಲ ಅಂತ ಜಡ್ಜ್ ಮುಂದೆ ಹೇಳೋದು ಇದು 2 ಥರ ನಡೆದಿದೆ ಇದು. ಅದರಿಂದ ಕಾನೂನಿನಲ್ಲಿ ಅವನು ಹೋರಾಟ ಮಾಡ್ತಾ ಇದ್ದಾನೆ, ಕಾನೂನಲ್ಲಿ ಆಗುತ್ತೆ ಮುಂದೆ ನಮ್ಮದು ಅದು. ಸಾಗರ ತಾಲೂಕಿನಲ್ಲಿ ಅಕಾಲಿಕ ಮಳೆಯಿಂದ 35 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 16 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ತಾಲೂಕಿನ ತ್ಯಾಗರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುಕ್ರವಾರ ಮಳೆಹಾನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಲಸೆ ಚಂದ್ರಪ್ಪ, ಅನಿತಾ ಕುಮಾರಿ, ಸೋಮಶೇಖರ್ ಲ್ಯಾವಗೆರೆ, ಪರಶುರಾಮ್, ಇಸಾಕ್, ಹನುಮಂತಪ್ಪ ಇನ್ನಿತರರು ಹಾಜರಿದ್ದರು. ಮೊನ್ನೆ ಬಂದಂಥ ಮಳೆಗಾಲದಲ್ಲಿ ಹಿಂದೆ ಮಳೆ ಬಂದಿತ್ತು. ಸ್ಟಾರ್ಟಿಂಗ್ ಮಳೆ ಬಂದಾಗ ಸುಮಾರು ಒಂದು 30-35 ಮನೆಗಳು ಹಾಳಾಗಿದ್ದು. ಅವೆಲ್ಲವಕ್ಕೂ ಸಹ ನಾವು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ. ವೈಯಕ್ತಿಕವಾಗಿ ನಾನು ಸಹ ಕೊಟ್ಟಿದ್ದೀನಿ, ಎಲ್ಲ ಭೇಟಿ ಮಾಡಿದ್ದೀನಿ. ಈಗ ಮೊನ್ನೆ ನಾನು ಇರಲಿಲ್ಲ, ನಾನು ಸ್ವಲ್ಪ ಲಂಡನ್ ಟೂರ್ ಹೋಗಿದ್ದೆ, ನಾನು ಇರಲಿಲ್ಲ, ಬರೋಕ್ಕಾಗಿರಲಿಲ್ಲ 10 ದಿವಸ. ಮತ್ತು ಇವು ನಿನ್ನೆ ಬಂದ ಮೇಲೆ ಸೀದಾ ಇಲ್ಲಿಗೆ ಬಂದಿದ್ದೀನಿ. ಬಂದ ಮೇಲೆ ತ್ಯಾಗರ್ತಿ ಭಾಗದ ಇಲ್ಲಿದ್ದು ರಿಪೋರ್ಟ್ ಕೊಟ್ಟರು, ತಕ್ಷಣ ಇಲ್ಲಿ ಬಂದಿದ್ದೀನಿ. ಮತ್ತು ಎಲ್ಲೆಲ್ಲಿ ಹಾನಿಯಾಗಿದೆ ಅದನ್ನು ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಚಂದ್ರಪ್ಪನವರು, ನಮ್ಮ PAಗಳು ಎಲ್ಲ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಏನೇನಾಗಿದೆ ಅದಕ್ಕೆಲ್ಲರೂ ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಈಗ ಸರ್ಕಾರಕ್ಕೆ ವರದಿ ಕಳಿಸಿದ್ದೀವಿ. ಸರ್ಕಾರದವರು ಹೇಳಿದ್ದಾರೆ ಆದಷ್ಟು ಬೇಗ ಕಳಿಸ್ಕೊಟ್ರೆ ಇಮಿಡಿಯೇಟ್ಲಿ ನಾವು ಈ ಸರಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಈ ಅಮ್ಮಂದು ಪಾಪ ಒಬ್ಬಳೇ ಇರೋ ಅಜ್ಜಿ ಇರಬೇಕು, ಪೂರ್ತಿ ರಿಪೋರ್ಟ್ ಹಾಕಕ್ಕೆ ಹೇಳಿದ್ದೀನಿ. ಏನಪ್ಪ ರಿಪೋರ್ಟ್ ಹಾಕಿ ಕೊಡಬೇಕು, ಅವರಿಗೆ ಒಂದು ಹೊಸ ಬೇರೆ ಮನೆ ಮಾಡಲಿಕ್ಕೆ ಏನಾದ್ರು ಅವಕಾಶ ಆಗಿರೋ ರೀತಿ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ಮಳೆ ಮಾಪನ ಕೇಂದ್ರಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈಗೆಲ್ಲ ಈ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಕೊಡ್ತಾರೆ, ಕ್ರಾಪ್ ಇನ್ಶೂರೆನ್ಸ್. ಇಲ್ಲಿ ರಿಪೋರ್ಟ್ ಸರಿಯಾಗಿ ಸಿಗದಿದ್ರೆ ಇನ್ಶೂರೆನ್ಸ್ ಬರ್ತಾರೆ. ಸ್ಯಾಟಲೈಟ್ ಮೂಲಕ ಮಾಡೋಕ್ಕೆ ಅವಕಾಶ ಮಾಡಿದ್ದಾರೆ, ಆನ್ಲೈನ್ ಮಾಡಿದ್ದಾರೆ. ಈಗ ಅದರಲ್ಲೇ ಈ ರಿಪೋರ್ಟ್ ತೊಗೊತಾರೆ. ಈಗ ಮಳೆ ಮಾಪನ ಎಲ್ಲ ಹಳೆ ಕಾಲದ ಹೋಯ್ತು. ಈಗೆಲ್ಲ ಎಷ್ಟು ಮಳೆ ಆಗಿದೆ ಏನಾಗಿದೆ ಅನ್ನೋದು ರಿಪೋರ್ಟ್ ತಗೋತಾರೆ, ಅದ್ರ ಮೇಲೆ ಸ್ಯಾಟಲೈಟ್ ಮೂಲಕನೇ ತೊಗೊತಾರೆ. ಹಾಗಾಗಿ ಮಳೆ ಮಾಪನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸ್ಯಾಟಲೈಟ್ನಲ್ಲಿ ತೊಗೊಳಕ್ಕೆ ಅವಕಾಶ ಇದೆ. DC ಮೀಟಿಂಗಲ್ಲೂ ಮೊನ್ನೆ ಚರ್ಚೆ ಮಾಡಿದ್ದೀವಿ. ಅದ್ರ ಬಗ್ಗೆ ಭಾಳ ಚರ್ಚೆ ಆಯಿತು. ಕೊನೆಗೆ ಇದು ಇಲ್ಲ, ನಾವು ಮಳೆ ಮಾಪನ ತೊಗೊಳ್ಳೋದಲ್ಲ, ನಮ್ಮ ಮೇಲ್ಗಡೆಯಿಂದ ಏನು ಇದನ್ನು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಜೂನ್ 22ರಂದು ಶಂಕರಮಠದಲ್ಲಿ ಬೆಳಗ್ಗೆ 6ಕ್ಕೆ ಯೋಗ ದಿನಾಚರಣೆ ಮತ್ತು ಯೋಗ ಶಿಕ್ಷಕರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ತಿಳಿಸಿದರು. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಅಬಸ್ಸೆ ದಿನೇಶ್ ಕುಮಾರ್ ಜೋಶಿ, ಮಾಸ ನಂಜುಂಡಸ್ವಾಮಿ, ಬದರಿನಾಥ್, ಗೋಪಿ, ಜ್ಯೋತಿ, ಕಸ್ತೂರಿ ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು.
ಸಾಗರ ಶೃಂಗೇರಿ ಶಂಕರಮಠ 25ನೇ ವರ್ಷದ ಹೊಸ್ತಿಲಿನಲ್ಲಿ ಇವತ್ತು ಇದೆ. ಈ ಒಂದು 25 ವರ್ಷಗಳಲ್ಲಿ ಸಾಗರ ಶೃಂಗೇರಿ ಶಂಕರಮಠ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಈ ರೀತಿ ಅನೇಕ ಶೈಕ್ಷಣಿಕ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವತ್ತು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಈ ವರ್ಷ ಇನ್ನೂ ವಿಶೇಷ ಏನಪ್ಪ ಅಂತ ಹೇಳಿದರೆ, ನಮ್ಮ ಶೃಂಗೇರಿಯ ಜಗದ್ಗುರುಳಾದಂಥ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ 75ನೇ ವರ್ಷ ವಜ್ರೋತ್ಸವ ಭಾರತಿ ಅಂಥೇಳಿ ಈ ವರ್ಷವನ್ನು ನಾವು ಅದನ್ನು ಪರಿಗಣನೆಯನ್ನು ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಮಾಡಬೇಕು, ನಮ್ಮ ಎಲ್ಲೆಲ್ಲಿ ಶೃಂಗೇರಿ ಮಠಗಳು ಇದೆಯೋ ಅಲ್ಲೆಲ್ಲ ಜಾಸ್ತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈ ವರ್ಷ ಅನೇಕ ನಾವು ಶೈಕ್ಷಣಿಕ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇನ್ಯಾವುದೇ ಥರದ ಕಾರ್ಯಕ್ರಮ ಇರ್ಬೋದು, ಅದನ್ನು ನಾವು ಮಾಡ್ಕೊಳ್ತಾ ಬಂದಿದ್ದೇವೆ. ಅದರ ಅಂಗವಾಗಿ ಇದೇ ಬರುವ 22ನೇ ತಾರೀಕು 21ನೇ ತಾರೀಕು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಾವು ಒಂದು ದಿವಸ ತಡವಾಗಿ ಅಂದರೆ 22ನೇ ತಾರೀಕು ಆ ಒಂದು ಯೋಗದ ದಿನಾಚರಣೆಯ ಅಂಗವಾಗಿ ನಾವು ಒಂದು ಸಾಗರದಲ್ಲಿ ಸುಮಾರು ಒಂದು 7 ಯೋಗ ಕೇಂದ್ರಗಳು ಸಾಗರದಲ್ಲಿ ಇದೆ. ತೆರೆಮರೆಯಲ್ಲಿ ಅವರು ಇದ್ದುಕೊಂಡು ಅನೇಕ ಜನರಿಗೆ ಯೋಗವನ್ನು ಅವರು ಹೇಳಿಕೊಟ್ಟಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಆ ಯೋಗ ಕಲಿಸುವಂತ ಶಿಕ್ಷಕರೇನಿದ್ದಾರೆ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸ್ಬೇಕು, ಅವ್ರನ್ನ ಗೌರವಿಸ್ಬೇಕು, ಅವರಿಗೆ ನಾವು ಸನ್ಮಾನಿಸಬೇಕು ಅಂತ ಹೇಳುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ 7 ಜನರಿಗೆ ನಾವು ಅವರಿಗೆ ಸನ್ಮಾನವನ್ನ ಹಾಗೂ ಆ ಶಾರದೆಯ ಪ್ರಸಾದವನ್ನು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಅದರಲ್ಲಿ ಅಭಿನಂದನಾ ಪುರಸ್ಕೃತರು GH ಕೃಷ್ಣಮೂರ್ತಿ ಜೈ ಗುರುದೇವ ಯೋಗ ಕೇಂದ್ರ ಸಾಗರ, ಪ್ರಸನ್ನ ಕುಮಾರ್ ಸ್ಫೂರ್ತಿ ಯೋಗ ಕೇಂದ್ರ ಸಾಗರ, ಶ್ರೀಮತಿ ಜ್ಯೋತಿ ಶಶಿಕಾಂತ್ ನಿಸರ್ಗ ಯೋಗ ಕೇಂದ್ರ ಸಾಗರ, ಪಾಂಡುರಂಗ RT ಗಜಕೇಸಿ ಯೋಗ ಕೇಂದ್ರ ಸಾಗರ, ಕುಮಾರ ಎನ್ ಆಚಾರ್ ಸದ್ಗುರು ಯೋಗ ಕೇಂದ್ರ ಸಾಗರ, ಶ್ರೀಮತಿ ನೇತ್ರಾ ಉಡುಪ ಸ್ಮೃತಿ ಯೋಗ ಕೇಂದ್ರ ಸಾಗರ, ಶ್ರೀ ರಾಜೇಶ್ ಸಹನ ಯೋಗ ಕೇಂದ್ರ ಸಾಗರ. ಇವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ನಮ್ಮ ಸಾಗರದ ಅಡಿಕೆ ಉದ್ಯಮಗಳು ವ್ಯಾಪಾರಿಗಳು ಆದಂತ ಮಧುಕರ್ ನರಸಿಂಹ ಹೆಗಡೆ ಅವರು ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆ ನಾನೇ ವಹಿಸ್ತಾ ಇದ್ದೇನೆ. ಹಾಗೆ ಆಶಯ ನುಡಿಯನ್ನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರು, ಈ ರಾಜ್ಯ ಕಂಡಂತ ಒಬ್ಬ ಜನರನ್ನ ಒಂದು ರೀತಿಯಲ್ಲಿ ಸಂಮೋಹನಗೊಳಿಸುವಂಥವ್ರು, ಆಮೇಲೆ ಜನರಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂತ ಒಬ್ಬ ವಿಶೇಷವಾದಂತ ವ್ಯಕ್ತಿಗಳವರು. ಅವರು ಈ ಸಂದರ್ಭದಲ್ಲಿ ಆಶಯ ನುಡಿಗಳನ್ನು ಅವರು ನುಡಿತಾರೆ. ಅವರು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಸಹ ಹೌದು. ಆಮೇಲೆ ಅಂದಿನ ದಿನ ಪ್ರಾಸ್ತಾವಿಕ ನುಡಿಯನ್ನ ನಮ್ಮ ಆತ್ಮೀಯರಾದಂಥ ಮಾಸಾ ನಂಜುಂಡಸ್ವಾಮಿಯವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ಅಭ್ಯಾಗತರಾಗಿ ಶ್ರೀಯುತ ನಾರಾಯಣಮೂರ್ತಿ ಕಾನಗೋಡ್ ಅವರು ನಮ್ಮ ಜೊತೆಗೆ ಇರ್ತಾರೆ. ಹಾಗೆ ದಿನೇಶ್ ಜೋಶಿ ಅವರು ಸಹ ನಮ್ಮ ಜೊತೆಗೆ ಅವತ್ತಿನ ದಿವಸ ಇರ್ತಾರೆ. ಇವೆಲ್ಲ ಕಾರ್ಯಕ್ರಮಗಳನ್ನು ಸಹ ನೀವು ಹಿಂದೂ ಸಹ ನಮಗೆ ಅನೇಕ ಸಂದರ್ಭದಲ್ಲಿ ನೀವು ಸಹಕರಿಸಿದಿರಿ. ಈ ಸಂದರ್ಭದಲ್ಲೂ ಇದೊಂದು ನಮ್ಮ ಭಾರತ ದೇಶ ಕೊಟ್ಟಂತ ಯೋಗ ಇದು ಇವತ್ತು ಇಡೀ ಪ್ರಪಂಚದಲ್ಲಿ ವಿಶ್ವ ಯೋಗ ದಿನ ಅಂತ ಹೇಳಿ ನಾವು ಅದನ್ನ ಆಚರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಒಂದು ಪೂರ್ವಕಾಲದಲ್ಲಿ ನಾವು ಇರೋದ್ರಿಂದ ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.